ಇದು ವೇಸ್ಟ್ ತರಕಾರಿ, ಹಣ್ಣು ಸಿಪ್ಪೆ, ಬೀಟ್ರೋಟ್ ಸಿಪ್ಪೆ ಎಲ್ಲ ಪ್ರತಿಯೊಂದನ್ನು ನಾನು 5 ದಿನ ನೆನೆ ಹಾಕೋದನ್ನು ವಿಡಿಯೋ ಮಾಡಿಲ್ಲ, ಸಾರಿ, ಕ್ಷಮಿಸ್ಬಿಡಿ. ಇದು ನೆನೆಸಿರೋ ಅಂಥದ್ದು 5 ದಿನ ಇಟ್ಟಿದ್ದೀನಿ. 5 ದಿನ ಇಟ್ಟ ಮೇಲೆ ಇದು ಪರ್ಮಿಟೇಷನ್ ಆಗಿದೆ. ಇದನ್ನು ನಾನು ಲಿಕ್ವಿಡ್ನ ಸೋಸ್ತಾ ಇದ್ದೀನಿ. ಸೋಸಿದ ನಂತರ ಇದು ಇನ್ನೂ ಸ್ವಲ್ಪ ಆಗಬೇಕಾಗಿತ್ತು, ಪರ್ಮಿಟೇಷನು ಇನ್ನೂ ಸ್ವಲ್ಪ ಆಗಬೇಕಾಗಿತ್ತು. ಹಂಗಾಗಿ ಸೋಸಿ ಸ್ವಲ್ಪ ಕ್ಯೂಚ್ತಾ ಇದ್ದೀನಿ. ಅದನ್ನೆಲ್ಲ ಕ್ಯೂಚಾದಮೇಲೆ ಈ ಉಳಿದಿರೋ ಅಂಥದ್ದನ್ನು ನಾನು ಕಾಂಪೋಸ್ಟ್ಗೆ ಯೂಸ್ ಮಾಡ್ತೀನಿ. ಮನೆ ಮುಂದೆ ಒಂದು ತೆಪ್ಪೆ ಹಸು ಸಗಣಿ ಸಿಕ್ಕಿದ್ರಿಂದ ಅದನ್ನು ಕೂಡ ನೀರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ಟೀ ಮಾಡಿ ಸೋಸಿರೋ ಅಂಥದ್ದನ್ನು ತೊಳೆದಿಟ್ಕೊಂಡಿರೋ ಅಂಥ ಟೀ ಸೊಪ್ಪು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ತೊಳೆದು ಎರಡನ್ನೂ ಬೆರೆಸಿ ಆ ಲಿಕ್ವಿಡ್ಗೆ ಏನೇನೇ ಮಿಕ್ಸ್ ಮಾಡ್ತೀನಿ ನಾನು. ಈಗ ನೋಡ್ತಾ ಇರೋ ಅಂಥದ್ದು ಸಗಣಿ ಮತ್ತು ಟೀ ಸೊಪ್ಪನ್ನ ಮಿಕ್ಸ್ ಮಾಡ್ತಾ ಇರೋದು, ಯಾರೂ ಕನ್ಫ್ಯೂಸ್ ಆಗಬೇಡಿ. ಹಸು ಸಗಣಿ ಮತ್ತು ಟೀ ಪುಡಿನ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಪರ್ಮಿಟೇಷನ್ ಥರ ಎಲ್ಲ ಇದನ್ನು ಮಾಡಿ ನೀರಿಗೆ ಹಾಕಿ ಅದನ್ನು ಆ ಲಿಕ್ವಿಡ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಮೇಲೆ ಕೆಳಗೆ ಯಾವ ರೀತಿ ಮಿಕ್ಸ್ ಮಾಡ್ತೀನಿ ನೋಡಿ, ಅದನ್ನೆಲ್ಲ ತೊಳೆದು ಅದರೊಳಗಡೆ ಹಾಕಿ ಆ ಲಿಕ್ವಿಡನ್ನು ಈ ಹಣ್ಣಿನ ವೇಸ್ಟು ಮತ್ತು ಹಣ್ಣಿನ ಲಿಕ್ವಿಡ್ ಎಲ್ಲ ಯಾವ ರೀತಿ ತಯಾರಾದ ಮೇಲೆ ನಾನು ಅದಕ್ಕೆ ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಇದರಲ್ಲಿ ತುಂಬ ಬ್ಯಾಕ್ಟೀರಿಯಾ ಅಂಶಗಳಿರೋದ್ರಿಂದ ಲಿಕ್ವಿಡ್ಗೆ ತುಂಬ. ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಇಂಗು, ಯಾವುದೇ ಫಂಗಸ್ ಅಥವಾ ಯಾವುದು ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಇಂಗು ಮತ್ತು ಅರಿಶಿನ, ಹುಳಿ ಮಜ್ಜಿಗೆಯನ್ನು ನಾನು ಈ ಲಿಕ್ವಿಡ್ಗೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು 1:10 ಒಂದು ಕ್ವಾಂಟಿಟಿ ಏನು ತೊಗೊತೀವೋ ಅದರ 10 ಪಟ್ಟು ನೀರನ್ನು ಸೇರಿಸಿ ನಾವು ಗಿಡಗಳಿಗೆ ಹಾಕುವಂಥದ್ದು. ಇವಾಗ ತೋರಿಸ್ತೀನಿ ನೋಡಿ. ಅದು 1.5 ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ಅದರ 10 ಪಟ್ಟಷ್ಟು ನೀರನ್ನು ನಾನು ಹಾಕ್ತೀನಿ. ಲಿಕ್ವಿಡ್ ಮಾಡಿ ನಾನು ಕಾಂಪೋಸ್ಟ್ಗೆ ಯೂಸ್ ಇಟ್ಕೊಂಡಿದ್ದೀನಿ. ಆ ಕಾಂಪೋಸ್ಟ್ ಮಾಡೋಕ್ಕೆ ಅಂತ ಆ ಕಾಂಪೋಸ್ಟ್ ಒಳಗಡೆಗೆ ಅಲ್ಲಿ ಏನು ಬಂದಿತ್ತು ವೇಸ್ಟೇಜು, ಆ ವೇಸ್ಟೇಜ್ನೆಲ್ಲ ಹಾಕಿ ನಾನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಆ ಕಾಂಪೋಸ್ಟನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಅಂತಲೇ ಈ ಮಡಕೆ ಇಟ್ಕೊಂಡು ಅದರೊಳಗಡೆ ಎಲ್ಲ ವೇಸ್ಟ್ಗಳನ್ನ ಹಾಕಿ ಈ ರೀತಿ ಅದ್ಮಿ ಪ್ರೆಸ್ ಮಾಡಿ ಕಾಂಪೋಸ್ಟ್ ಮಾಡ್ತೀನಿ. ಇಲ್ಲಿ ಇವಾಗ ಗಿಡಗಳಿಗೆ ಯಾವ ರೀತಿ ಲಿಕ್ವಿಡನ್ನು ಕೊಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಗಿಡಕ್ಕೆ, ಗುಲಾಬಿ ಗಿಡ, ಸಾವಂತಿಗೆ ಗಿಡ, ತರಕಾರಿ ಗಿಡ, ಹಣ್ಣಿನ ಗಿಡ, ಪ್ರತಿಯೊಂದಕ್ಕೂ ಕೂಡ ದಾಸವಾಳ ಗಿಡ, ಎಲ್ಲದಕ್ಕೂ ಸಹ ನಾನು ಈ ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಲಿಕ್ವಿಡ್ ಹಾಕೋದಕ್ಕೆ ಅಂತಲೇ ಒಂದಿನ ಮುಂಚಿತವಾಗಿ ಬುಡನೆಲ್ಲ ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಲಿಕ್ವಿಡ್ ಹಾಕೋಕ್ಕೂ ಮುಂಚೆ ಗಿಡಗಳನ್ನ ಸುತ್ತ ಮಣ್ಣನ್ನು ಲೂಸ್ ಮಾಡಬೇಕು. ಎಲ್ಲ ತರಕಾರಿ, ಹಣ್ಣು, ಸಾವಂತಿಗೆ ಗಿಡ ಎಲ್ಲದಕ್ಕೂ ಕೂಡ ನೋಡಿ ನಾನು ಯಾವ ರೀತಿ ಲಿಕ್ವಿಡ್ನ ಹಾಕ್ತಾಯಿದ್ದೀನಿ ಅಂತ. ಈ ಮಣ್ಣಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಗೊಬ್ಬರ ಆಗಲಿ, ಯಾವುದೇ ವೇಸ್ಟೇಜ್ ಆಗಲಿ ನಾನು ಆಮೇಲೆ ಮಾಮೂಲಿ ಆರ್ಗ್ಯಾನಿಕ್ ಬಿಟ್ಟೆ ಬೇರೆ ಯಾವುದೇ ರೀತಿ ನಾನು ಇಲ್ಲಿ ಗೊಬ್ಬರಗಳನ್ನ ಬಳಸಿಲ್ಲ. ನನ್ನ ಮಣ್ಣು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ಬರೀ ಸಿದ್ದೆ ಮಣ್ಣಿರೋದು. ಇಲ್ಲಿ ನಾನು ಯಾವುದೇ ಕುರಿ ಗೊಬ್ಬರ, ದನಿನ ಗೊಬ್ಬರ, ಯಾವುದೇ ಕಾಳು ಗೊಬ್ಬರ ಯಾವುದನ್ನು ಬಳಸಿಲ್ಲ. ಬರೀ ಆರ್ಗ್ಯಾನಿಕ್ಕಾಗಿ ಲಿಕ್ವಿಡನ್ನೇ ಹಾಕಿ ನಾನು ಈ ಗಿಡಗಳನ್ನ ಇಷ್ಟು ಜೋಪಾನ ಮಾಡಿರೋದು. ಇಲ್ಲಿರೋವಂಥ ಗಿಡಗಳು ಯಾವುದು ಸಹ ನಾನು ಕೊಂಡಿರೋ ಅಂಥದ್ದಲ್ಲ. ಇಲ್ಲಿ ಏನು ಲೈನಲ್ಲಿ ನಾನು ಲಿಕ್ವಿಡ್ ಹಾಕ್ತಾ ಇರೋಂಥ ಸಾವಂತಿಗೆ ಗಿಡಗಳಿದೆ, ಅದು ಯಾವುದಕ್ಕೂ ನಾನು ದುಡ್ಡು ಕೊಟ್ಟು ತಂದಿರೋ ಅಂಥದ್ದಲ್ಲ. ಸಾವಂತಿಗೆ ಗಿಡಕ್ಕೆ ನಾನು ₹1 ಕೂಡ ದುಡ್ಡು ಕೊಟ್ಟಿಲ್ಲ. ಅದನ್ನು ನಾನು ಒಂದು ನರ್ಸರಿಯಲ್ಲಿ ಹೂ ಕಟ್ ಮಾಡಿ ಮಗ್ಲಲ್ಲಿ ಬಂದಿರೋ ಅಂಥ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಮೆಸೇಜ್ ನಿಮಗೆ ತಲುಪಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.